ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ರಿಟೇಲ್ ಡ್ಯಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ನೋಡೋಣ GST ನ ಹೇಗೆ ಫ್ಲೆಕ್ಸಿಬಲ್ ಆಗಿ ಆಡ್ ಮಾಡೋದು ಅಂತ, ಹೇಗೆ ಯೂಸ್ ಮಾಡೋದು ನಮ್ಮ ರಿಟೇಲ್ ಡ್ಯಾಡಿ ಸಾಫ್ಟ್ವೇರ್ ನಲ್ಲಿ. ಸೊ ನೋಡಿ, ನಾನು ಇಲ್ಲಿ ಆಡ್ ಪ್ರಾಡಕ್ಟ್ಸ್ ಅನ್ನೋ ಆಪ್ಷನ್ಸ್ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಕ್ಲಿಕ್ ಮಾಡಿ, ನೀವು ಪ್ರತಿ ಸಲನೂ ನಾನು ಹೇಳ್ತಾನೆ ಬಂದಿದ್ದೀನಿ. ಸೊ ನೀವೇನೇ ಸೆಟ್ಟಿಂಗ್ಸ್ನ ಸೆಟ್ ಮಾಡ್ಕೋಬೇಕಾದ್ರೂ ಸೆಟ್ಟಿಂಗ್ಸ್ ಆಪ್ಷನ್ ಇದೆ. ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಅಲ್ಲಿ ಇಲ್ಲಿ ನೋಡ್ಬೋದು, ನೀವು ಎಲ್ಲಾ ತರ GST ಆಪ್ಷನ್ಸ್ ನಿಮಗೆ ಇದೆ. ಸೊ ನೀವು ಅದನ್ನೆಲ್ಲ ಎನೇಬಲ್ ಮಾಡ್ಕೊಳ್ಬೇಕು. ಸೊ ಹಂಗಾಗಿ ಇಲ್ಲಿ ನೀವು ನೋಡ್ಬೋದು GST+, CGST, SGST, ಸೊ ಈ ತರ ಹೋಗುತ್ತೆ. ಸೊ ಲಿಸ್ಟ್. ಸೊ ಈಗ ನೋಡ್ಬೋದು ನೀವು, ಫಾರ್ ಎಕ್ಸಾಂಪಲ್ ಎಂಟರ್ ₹50. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ GST ಚೂಸ್ ಮಾಡ್ಕೋಬಹುದು. ನಾನು ಇಲ್ಲಿ GST ಚೂಸ್ ಮಾಡ್ತಾ ಇದ್ದೀನಿ. ಓಕೆ, ಈ ತರ ನೀವು ಚೂಸ್ ಮಾಡ್ಕೋಬಹುದು. ಪ್ಯಾಕೆಟ್ ಅಂತ ಇರ್ಲಿ, ಓಪನಿಂಗ್ ಸ್ಟಾಕ್ ಅಂತ ಇದು. ನಾನು ಸೇವ್ ಮಾಡ್ತೀನಿ. ಅದೇ ಈಗ ನಾನು ಇನ್ನೂ ಒಂದು ಪೇಪರ್ ರೋಲ್ ಅಂತ ಹಾಕ್ತೀವಿ. ಓಕೆ, ಪೇಪರ್ ರೋಲ್. ಇಲ್ಲಿ ನಿಮ್ಗೆ ಇದು ಬೇಡ, ಇಲ್ಲ ನಾನು ಹೊಸದಾಗಿ ಆಡ್ ಮಾಡ್ಬೇಕು ಅಂದ್ರೆ ನೀವು ಇಲ್ಲೇನೆ ಆಡ್ ಮಾಡ್ಕೋಬಹುದು. ಆಡ್ ಮಾಡಿ ಸೇವ್ ಮಾಡಿದ ತಕ್ಷಣ ನಿಮ್ಗೆ ಈ ಲಿಸ್ಟ್ ಅಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, 6. ಈ ಲಿಸ್ಟ್ ಅಲ್ಲಿ 6 ಇರ್ಲಿಲ್ಲ, ನಾನು ಜಸ್ಟ್ 6 ಆಡ್ ಮಾಡಿದೀನಿ. ಸೊ ಆಟೋ ಅಪ್ಡೇಟ್ ಆಗುತ್ತೆ ನಿಮ್ಗೆ ಇಲ್ಲಿ CGST GSTಗೆಲ್ಲ ಇದು. ಸೊ ನಾನೀಗ ಸೊ ಈ ತರ ಫ್ಲೆಕ್ಸಿಬಲ್ ಆಗಿ GST ಯೂಸ್ ಮಾಡ್ಕೋಬಹುದು ನಮ್ಮ ರಿಟೇಲ್ ಡ್ಯಾಡಿ ಯೂಟ್ಯೂಬ್ ಚಾನಲ್. ಸೊ ನೋಡಿದ್ರಲ್ಲ, ಮುಖ್ಯವಾಗಿ ಈ GST ಅಂಡ್ GST+ ನೀವು ಎನೇಬಲ್ ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ವೀಕ್ಷಕರೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ರಿಟೇಲ್ ಡ್ಯಾಡಿ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.